ತಮ್ಮಿದ್ದರಲ್ಲೇ ನಡೆದಿದ್ದು ಔಷಧಿ ಕಮಿಟಿ ತಮ್ಮಿಬ್ಬರಿದ್ದರಲ್ಲೇ ಅದೇನು ತಾವು ನಮಗದು ಸಬ್ಮಿಟ್ ಮಾಡಿದ್ವಿ. ಅದರ ವಿಚಾರವಾಗಿ ಈಗಾಗಲೇ ಸರ್ಕಾರಕ್ಕೂ ತಿಳಿಸಿ ಈ ಸಲ ಹೋದ್ಸಲಿ ಆಗದಿದ್ರು ಕೂಡ ಈ ಸಲ ಹೆಚ್ಚಿನ ಅನುದಾನ ತಗೋಣ ಅಂತ ವ್ಯವಸ್ಥೆ ಮಾಡೋಣ ಈ ಕಡೆ ಡಿಸ್ಕಸ್ ಮಾಡಿದ್ವಿ. ನಾನು ಎಲ್ಲಿಯವರು ಡಿಸ್ಕಸ್ ಮಾಡಿದ್ವಿ. ಯಾಕಂದರೆ ಡಿ ಸಿ ಬರಲಿಲ್ಲ, ದೂರ ಇರ್ತಾರೆ ಅವರು, ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಇಲ್ಲಿ ಬಂದಿದ್ವಿ. ಸೊ ಮುತ್ತುರಾಜು ನಾವೆಲ್ಲ ಈಗ ಅದೇ ಡಿಸ್ಕಸ್ ಮಾಡಿದ್ವಿ. ಬರೋಕ್ಕಿಂತ ಮುಂಚೆ ನಾವು ಏನು ಮಾಡಿದ್ವಿ, ಮುಂದಕ್ಕೆ ಏನು ಮಾಡೋದು. ಮೊದಲೂ ಮುಖ್ಯಮಂತ್ರಿಗಳು ಭಾಳ ಒತ್ತು ಕೊಟ್ಟಿದ್ದರು. ಅದೇನೋ ಕಾರಣ ಏನಾಯಿತು ಗೊತ್ತಿಲ್ಲ, ಏನೋ ಇದು ಮಾಡೋಕ್ಕಾಗಿಲ್ಲ. ಬಟ್ ಈ ಸಲ ನಮ್ಮದೇನು ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇದ್ದಾರೆ. ಆಮೇಲೆ ನಮ್ಗೆ ಭಾಳ ಇಂಪಾರ್ಟೆಂಟ್ ಈಗ ಎಲ್ಲರಿಗೂ ಗೊತ್ತಿರೋಂಗೆ RDPR ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರಿಗೆ ಮೊನ್ನೆ ಕೂಡ ಫಸ್ಟ್ ತೊಗೊಂಡು ಚಾರ್ಜ್ 2ನೇ ದಿನಕ್ಕೇ ನಾವು ಮೀಟಿಂಗ್ ಮಾಡಿದ್ವಿ. ನಮಗೂ ಅವತ್ತು ಕಲ್ವಿ ತರಲಿಲ್ಲ. ಅವತ್ತು ಇವರು ಯುವಕರವ್ರು ಬಂದಿದ್ದು, ಬಂದಿರ್ತಾನೆ ಮೀಟಿಂಗ್. ವೈ ರಾಮಕೃಷ್ಣ ಅವ್ರ ಟೀಮ್ ಇದ್ರು, ಫಾರಿನ್ ಡೆಲಿಗೇಟ್ಸ್ ಅವ್ರ ಟೀಮ್ ಇದ್ರು. ಇವನ್ ದೇವರ್ ಹ್ಯಾಪಿ ದಟ್ ಹೌ ಪ್ರೋಗ್ರೆಸ್ ವಾಟ್ ವಿ ಕ್ಯಾನ್ ಡೂ ಅಬೌಟ್ ಬಯೋಲಜಿ ಅನ್ನೋದು ಡಿಸ್ಕಸ್ ಮಾಡೋದಕ್ಕೆ ಈಶ್ವರ ಖಂಡ್ರೆ ಅವರು ಭಾಳ ಒಳ್ಳೆ ಒತ್ತು ಕೊಟ್ಟು ನಿಮಗೆ ನಾವು ಸರ್ಕಾರ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಎಲ್ಲ ನಾವು ಕೂತ್ಕೊಂಡು ಇನ್ನೊಂದು ಡಿಸೈನ್ ಮಾಡಿ ಎಷ್ಟು ಏನು ತರಬೇಕು ಅನ್ನೋದನ್ನು ಯಾರಿಗೇನು ಅನಾನುಕೂಲ ಆಗಿದೆ, ಯಾರಿಗೆ ಅನುಕೂಲ ಮಾಡಬೇಕಾಗಿದೆ ಇದನ್ನು ಒಂದು ಡಿಸ್ಕಸ್ ಮಾಡಿ ಮಾಡೋಣ ಅನ್ನೋದು ಏನು ಬೇರೆ ಏನೋ ರಿಪೋರ್ಟ್ ಕೊಟ್ಟಿರೋ ಬಗ್ಗೆನೇ ಹೇಳ್ತಾರೆ. ಆಲ್ ಆಕ್ಟಿವಿಟೀಸ್ ವಾಟ್ ಎವರ್ ದ ರಿಪೋರ್ಟ್ ಸಬ್ಮಿಟೆಡ್ ಆನ್ ದಟ್ ಬೇಸಿಸ್ ವಿಲ್ ಗೋ ಎಡ್ ವಿತ್ ಆಲ್ ಥಿಂಗ್ಸ್ ಅಲ್ಲ. ಸರ್ಕಾರನು ಭಾಳ ಹೇಳ್ತಾರೆ ಬಯೋ ಎನರ್ಜಿ ಗೊತ್ಕೊಡ್ತಾ ಇದ್ದಾರೆ, ಕೊಡ್ತಾರೆ. ನಾವು ಕರೆಕ್ಟಾಗಿ ಏನೋ ಸ್ಪಂದ್ಸ್ ಮಾಡಿಕೊಂಡ್ರೆ ಅವ್ರ ಜೊತೆ ದೇ ಗಿವ್ ಅಸ್ ಮೋರ್ ಇಂಪಾರ್ಟೆನ್ಸ್ ಅನ್ನೋದು ಹೇಳೋದು ಬಯಸ್ತೀನಿ. ಆಮೇಲೆ ಈಗ ಒಂದು ಡೇಟಾ ಹಾಕೊಂಡು ಇಷ್ಟು ದಿನದಲ್ಲಿ ನಾವು ಮಾಡಬೇಕಾಗಿದೆ, ಹೆಂಗೆ ಮಾಡಬೇಕು ಏನು ಮಾಡಬೇಕು ಒಂದು ಏನು ಮಾಡಬೇಕು. ಬಾಲಕೃಷ್ಣ ಗೌಡ್ರೆ ಆಗ್ಬೋದಲ್ಲ? ಎಸ್ ಸರ್. ಬೇರೆ ಏನಾರ ಸರ್ ಈಗ ಪಾಯಿಂಟ್ ವೈಸ್ ನಾವು ಡಿಸ್ಕಸ್ ಮಾಡ್ತೀವಿ ಸರ್. ತಾವು ಒಂದು 2 ನಿಮಿಷ ಇದ್ದು. ಎಸ್ ಸರ್. ಎಲ್ರಿಗೂ ನಮಸ್ಕಾರ ಸರ್. ಪಾರ್ಕು ಮತ್ತು ನಮ್ಮ BRQL ಲ್ಯಾಬು ಇದನ್ನು ಇನ್ನೂ ಇಫೆಕ್ಟಿವ್ ಆಗಿ ನಾವು ಸೀಡ್ ಕಲೆಕ್ಷನ್ ಆಗ್ಬೋದು, ಆಯಿಲ್ ಎಕ್ಸ್ಟ್ರಾಕ್ಷನ್ ಆಗ್ಬೋದು, ಸೀಡ್ ಕೇಕ್ ಯುಟಿಲೈಸೇಷನ್ ಆಗ್ಬೋದು, ಆಯಿಲ್ ಕೇಕ್ ಯುಟಿಲೈಸೇಷನ್ ಆಗ್ಬೋದು, ಬಯೋಡೀಸೆಲ್ ಪ್ರೊಡಕ್ಷನ್ ಆಗ್ಬೋದು. ತದನಂತರ ಮುಂದಿನ ದಿನಗಳಲ್ಲಿ ಸಸ್ಟೈನಬಲ್ ಏವಿಯೇಷನ್ ಫ್ಯೂಲ್ಗೆ ಹೇಗೆ ನಮ್ಮ ಟ್ರೀ ಬೇಸ್ಡ್ ಆಯಿಲ್ ಸೀಡ್ಸನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು ಒಂದು ಪ್ರಾಪರ್ ಏನು ಸ್ಟ್ರೀಮ್ಲೈನ್ಡ್ ನಮ್ಮ ಸಪ್ಲೈ ಚೈನನ್ನು ಸ್ಟ್ರೆಂಥನ್ ಮಾಡಬೇಕು ಅಂತಕ್ಕಂಥದ್ದು. ಎರಡನೇದು ಬಯೋಮಾಸ್ ಬ್ಯಾಂಕ್. ಬಯೋಮಾಸನ್ನು ಸರ್ಪ್ಲಸ್ ಬಯೋಮಾಸನ್ನು ನಾವು ಫಾರ್ ಪೆಲ್ಲೆಟ್, ಬ್ರಿಕೆಟ್, ಬಯೋಪೋಲ್, ಬಯೋಚಾರಿಗೆ ಅದನ್ನು ನಾವು ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಿಗೆ ನಾವು ಲಾಸ್ಟ್ ಎರಡು ವಿಸಿಟ್ ಹೋದಾಗಿಲ್ಲ. ಯೂನಿವರ್ಸಿಟಿ ಇಸ್ ವಿಲಿಂಗ್ ಟು ಗಿವ್ ಸಮ್ ಪ್ರೊಡಕ್ಟಿವ್ ಲ್ಯಾಂಡ್, ಕಲ್ಲು ಮಣ್ಣು ಇರ್ತಕ್ಕಂಥದ್ದು ಒಂದು ಭೂಮಿ ಇದೆ ಅಂತೆ. ಅದನ್ನು ನಾವು ಸ್ಟೋರೇಜ್ಗೆ ಅಲ್ಲಿ ಸುತ್ತಮುತ್ತ ಅಗ್ರಿಕಲ್ಚರ್ ವೇಸ್ಟ್ ಏನು ಬರುತ್ತೆ ಅದು ಸ್ಟೋರೇಜಿಗೆ ಕೊಡೋಕ್ಕೆ ಅವರ ಏನು ಆನ್ ಇಂಟ್ರಾಕ್ಷನ್ ದೇ ಹ್ಯಾವ್ ಅಶ್ಯೂರ್ಡ್ ದಟ್ ದೇ ವಿಲ್ ಕನ್ಸಿಡರ್ ಇಟ್ ಪಾಸಿಟಿವ್ಲಿ. ಮೂರನೇದು ಕಲೆಕ್ಷನ್ ಆಫ್ ಯೂಕೋ ಇನ್ ಅರ್ಬನ್ ಏರಿಯಾಸ್. ನಾಲ್ಕನೇದು BRQL ಟು ಟೇಕಪ್ ಏನು ಅವ್ರದ್ದು ಅಕ್ರೆಡಿಷನ್ನು ಮತ್ತು AMC ಅವೆಲ್ಲ ಈ ವರ್ಷ ಬಿಫೋರ್ ಕೃಷಿ ಮೇಳ ಅವರು ಏನೇನು ತಯಾರಿ ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಅಂತ ಹೇಳಿ. ಆಮೇಲೆ ಡೆಮಾನ್ಸ್ಟ್ರೇಷನ್ ಆಫ್ ಸ್ಮಾಲ್ ಸ್ಕೇಲ್ ಬಯೋಗ್ಯಾಸು, ಅದನ್ನು ಪ್ಯೂರಿಫಿಕೇಷನ್, ಅದ್ರ ಬಗ್ಗೆಯೂ ಪ್ರಯತ್ನ ಮಾಡ್ತೀವಿ. ಈ ಎಲ್ಲ ಚಟುವಟಿಕೆಗಳನ್ನು ಡಿಸ್ಕಸ್ ಮಾಡಿ ಈ ವರ್ಷದಲ್ಲಿ ಆ್ಯಕ್ಟಿವಿಟೀಸ್ ಏನು ಸೀಡ್ ಕಲೆಕ್ಷನ್ ಆ್ಯಕ್ಟಿವಿಟಿ ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದೆ. ತುಮಕೂರು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪು ಈಸ್ ಇಂಟ್ರೆಸ್ಟೆಡ್. ಈ ಪಾಯಿಂಟ್ಸ್ ಹಾಕ್ಕೊಳ್ಳಿದ್ರು ಹಾಗೆ ದೊಡ್ಡದಾಗಿ ಪಾಯಿಂಟು. ಹಾಗಾಗಿ ಈಗ ಆ್ಯಕ್ಚುಲಿ ಈ ಮಂತ್ ಆಲ್ಮೋಸ್ಟ್ ಈ ಮಂತ್ಗೆ ನೀವು ಮುಗೀತದೆ. ಸೊ ಪೊಂಗೇನೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇದ್ರ ಮಧ್ಯೆ ನಾವು ಏನೇನು ತಯಾರಿ ಮಾಡ್ಕೋಬೇಕು. ಆಮೇಲೆ BRIDC ಸೆಂಟರ್ಸ್ ಈಗ ನಮ್ಗೆ ತಿಳಿದಿರೋ ಹಾಗೆ ಕಳೆದ 6-7 ವರ್ಷದಲ್ಲಿ ನಮಗೆ ಫಂಡಿಂಗ್ ಹ್ಯಾಸ್ ನಾಟ್ ಇನ್ಕ್ರೀಸ್ಡ್. ಸೊ ಶುಡ್ ಬಿ
give small funds to all 34 centers or strengthen 5 to 10 centers so that we can accumulate things. ಈಗ ಉದಾಹರಣೆಗೆ ಸರ್ ಕಲೆಕ್ಷನ್ 34 ಸೆಂಟರ್ ಮಾಡಿ ಆಯಿಲ್ ಎಕ್ಸ್ಪೆಲ್ಲಿಂಗು ಮತ್ತು ಬಯೋಡೀಸಲ್ ಕೆಲವೇ ಸೆಂಟರ್ಗಳಿಗೆ ಮಾಡಿದ್ರೆ ವಿ ವಿಲ್ ಹ್ಯಾವ್ ಕ್ವಾಂಟಿಟೀಸ್ ಅಟ್ ದೋಸ್ ಸೆಂಟರ್ಸ್. ಉದಾಹರಣೆಗೆ ಒಂದು ಹಾಸನ ಇರ್ಬೋದು, ಬೆಂಗಳೂರು ಇರ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸೆಂಟರು. ಈ ರೀತಿ ನಾವು ಮಾಡಿದ್ರೆ ಹೌ ಕ್ಯಾನ್, ಯಾಕಂದರೆ ದೀಸ್ ಆರ್ ಥೆರಟಿಕಲ್ ಥಿಂಗ್ಸ್ ವಿಚ್ ವಿ ವಾಂಟ್ ಟು ಪುಟ್ ಇಟ್ ಬಿಫೋರ್ ದಿ